ಅಲ್ಲ ಕಣ, ನಾನು ಹಂಗ್ ನೋಡ್ಕತೀನಿ ಹಿಂಗ್ ನೋಡ್ಕತೀನಿ ಬೆಂಗ್ಳೂರಾಗ ರಾಣಿ ತರ ನೋಡ್ಕತೀನಿ ಅಂತ ಹೇಳ್ಬಿಟ್ಟಿಲಿ. ಯಾವ್ದೋ ಒಂದು ಬಾಡಿಗೆ ಮನೆಯ ಮಾಡ್ಬಿಟ್ಟಿಲಿ. ಒಂದು ಹೊತ್ತಿದ್ರೆ ಒಂದು ಹೊತ್ತಿಗೆ ಇಲ್ದಾಗ ಮಾಡ್ಬಿಟ್ಟಿದೀಗಲ್ಲ ನೀನು. ಇನ್ನು ಎಂತ ಬೇವರ್ ಸೇರ್ಬೇಡ. ನಮ್ಮ ಅಮ್ಮನ ಮಾತು ಕೇಳ್ಬೇಕಿತ್ತು. ನಾನು ಸಣ್ಣಕೆನೇ ಇರ್ತಾ ಇದ್ದೆ. ನಮ್ಮ ಅಮ್ಮನ ಮಾತು ಕೇಳಿದ್ರೆ ಹಾಳಾಗೋಗ್ಬಿಟ್ಟೆ. ನಿನ್ನ ಮಾತು ಕೇಳ್ಬಿಟ್ಟು ಪೊದ್ದಿನೂ ಹೇಳಿದ್ಲು, ಬ್ಯಾಡ ಬ್ಯಾಡ ಬ್ಯಾಡ, ಒಂದು 3 ದಿನಕ್ಕೆ ವಾರಕ್ಕೆ ಲವ್ ಮಾಡ್ಬಿಟ್ರೆ ಅರ್ಥ ಆಗಕ್ಕಿಲ್ಲ, ಓಡೋಗ್ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ಲು. ನಾನೇನೇ ಕೇಳಿಸ್ಕೊಳ್ಳಿಲ್ಲ. ಬೊಡೆತದು ನನ್ನ ಮಗ. ನೋಡು ಇವಾಗ ನೋಡಿದ್ರೆ ಬ್ಯಾಳೆ ತಗೊಬಿಟ್ಟು ಬಂದ್ರೆ ಕಾಸಿಲ್ಲ ಅಂತ ಹೇಳ್ತಾ ಇದ್ದೀಗ ನೀನು. ಹಾ ನೋಡು, ಮುಚ್ಕೊಂಡು ಹೋಗ್ಬಿಟ್ಟು ಎಲ್ಲ ಬ್ಯಾಳೆ ತಗೊಬಿಟ್ಟು ಬಂದ್ರೆ ಸರಿ. ಈಗ ನಾನು ವಾಪಸ್ ಊರಿಗೆ ಹೋದ್ರೆ ನಮ್ಮಮ್ಮ ಎಕ್ಕಡ ತಗೊಂಡು ಆಗ್ತದೆ. ನಮ್ಮಮ್ಮ ನೀನು ನೋಡಿದ್ರೆ ಕೆಲಸ ಬಿಟ್ಬಿಟ್ಟು ಮನೆ ಕೂತ್ಕೊತೀನಿ ಅಂತ ಹೇಳ್ತಿದ್ದೀಗ. ಮತ್ತು ದುಡ್ಡೆಲ್ಲಿಂದ ಬರ್ತದೆ, ಬಾಡಿಗೆಲಿಂದ ಕಟ್ಟೋದು. ನೀನು ನಾಳೆ ಕೆಲಸ ಮಾಡಕ್ಕೆ ನಾನು ಕಟ್ಕೊಬಿಟ್ಟು ಬಂದಿದ್ದು ನೀನು ಮೂದೇವಿ ನೀನು. ನೋಡು ನಾನು ಈಗಲೇ ಹೇಳ್ತಾ ಇದ್ದೀನಿ, ಕೆಲಸ ಪಲ್ಸೆಲ್ಲ ಬಿಡಂಗಿಲ್ಲ, ಹೋಯ್ತಾ ಇರ್ಬೇಕು ನಿನ್ನ ಕೆಲಸಕ್ಕೆ ಅಷ್ಟೇ ನೀನಿಯಾ. ಲೇ ಜಯ್ಯ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಂಗೆ ಅಲ್ಲಿ ಪ್ಯಾಟೆಗೆಲ್ಲನೂ ಇಲ್ಲೆಲ್ಲ ಇದ್ಬಿಟ್ಟು ಕೆಲಸ ಮಾಡೋಕ್ಕೆ ಇಷ್ಟನೇ ಆಗಕ್ಕಿಲ್ಲ ನನಗೆ. ನನಗೊಂಥರ ಬೇಜಾರಾಯ್ತದೆ. ನೋಡು ಈ ಹಂಗನ ಮಾಡ್ಬಿಟ್ಟು ಇಲ್ಲಿಂದ ಊರಿಗೆ ಹೋಗ್ಬಿಡೋಣ. ನಮ್ಮ ಮಮ್ಮಿ ಹಂಗೋ ನಮ್ಮ ಪಿರುತಿಯ ಒಪ್ಕೋತದೆ. ನನ್ನ ಮಾತು ಕೇಳು. ಈಗ ತಾಳಿ ಕಟ್ಬಿಟ್ಟಾಗಿದ್ದಾಗೈತೆ, ಮದುವೆ ಆಗಿದ್ದಾಗೋಗ್ಬಿಟ್ಟೈತೆ. ಈಗ ಹೆಂಗೂ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೇ. ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಕಣಮಿ. ಇನ್ನು ಅಡ್ಜಸ್ಟ್ ಮನೆಗೆ ಇಷ್ಟು ಬೆಂಕಿ ಯಾಕ? ಅಲ್ಲಿ ಪೊದ್ದಿ ಬೇರೆ ಓಡ್ ಬರಕ್ಕೆ ರೆಡಿ ಆಗವಳೆ. ಅವಳಿಗೆ ಬೇರೆ ಸಹಾಯ ಮಾಡ್ಬೇಕು ನಾನು. ಆ ಕಡೆ ನೋಡ್ಲಾ ಈ ಕಡೆ ನೋಡ್ಲಾ, ಆ ಪೊದ್ದಿಗೆ ಓಡ್ಬಿಡ್ಲಾ ಅಂತ ಅನಿಸ್ತು ನನ್ನ ಕಿತ್ತ ನನಗೆ. ಬ್ಯಾಡ ಕಣಮ್ಮಿ, ಓಡ್ ಬಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಯ್ತದೆ ಅಂತ. ಏನು ಮಾಡ್ತೀಯಾ, ಬೊಡೆತದದು. ನನಗೂ ಹೇಳೋ ಮನಸ್ಸೇ ಇಲ್ಲ. ನೋಡು, ಮುಚ್ಕೊಂಡು ಹೋಗ್ಬಿಟ್ಟು ಬ್ಯಾಳೆ ಕಾಳೆಲ್ಲ ತಗೊಬಿಟ್ಟು ಬಾವು. ಅಡುಗೆ ಮಾಡ್ಬೇಕು. ನಾನು ಹೊಟ್ಟಸ್ಕೊಂಡು ಬಿದ್ದೀವಿ. ನಾನು ಕೆಲಸ ಬಿಟ್ಬಿಟ್ಟು ಇವಾಗ ನಾನಂತೂ ಊರಿಗೆ ಹೋಗೋ ಅಂದರೆ ಊರಿಗೆ ಬರೋಕ್ಕಿಲ್ಲ ನಾನು. ನೀನು ಬೆಂಗಳೂರಾಗಿದೆಯಾ, ಸಂದಾಕ್ ದುಡಿತೀಗ ಅಂತಾನೆ ನಾನು ನೀನು ಮದುವೆ ಮಾಡ್ಕೊಂಡಿದ್ದು. ಹಿಂಗೆ ಬೇವರ್ಸಿ ಆಟ ಆಡ್ತಿದ್ಯಾ ಅಂತ ಹೇಳಿದ್ರೆ ನಾನು ಮದುವೆ ಮಾಡ್ಕೊತಾ ಇರಲಿಲ್ಲ. ನಾನು ಅಷ್ಟೇನಿಯಾ ಜಿಂಬೆ ಇದ್ದಂಗೆ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದು. ಹಿಂಗೊಳೆ ಗೇಂಡಂಬ್ರಿಗೆ ಆಡ್ದಂಗೆ ಆಡ್ತೀಯ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿತ್ತು. ಯಾರ್ಲ ಗೇಂಡಂಬ್ರುಗ? ನೀನೇ. ನೋಡು, ಗಂಡ ಅಂತ ಸುಮ್ಕಿದೀನಿ. ಇನ್ನೊಂದು 2 ದಿನ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತೀನಿ. ನನ್ನ ಸವಾಸಕ್ಕೆನಾರ ಬಂದ್ಬಿಟ್ರೆ ಗೇಂಡಂಬ್ರುಗನಂತೆ. ನನ್ನ ಮಗನೇ, ಮುಚ್ಕೊಂಡು ಹೋಗಿ ಮೊದಲು ಕೆಲಸ ಮಾಡೋದು ಕಲ್ತ್ಕೊ ನೀನು. ಮುಚ್ಕೊಂಡು ಹೋಗ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಹೋಗ್ಲಾ ಸುಮ್ಕಿನಿಯಾ. ಮೊದಲು ನಾನು ನನ್ನ ಫ್ರೆಂಡ್ಗೆ ಹೇಳ್ಬೇಕು, ಮದುವೆ ಮಾಡ್ಕೋಬೇಡ, ನೆಮ್ಮದಿಗಿರು ಅಂತ ಹೇಳ್ಬಿಟ್ಟು. ನೀನು ಕಟ್ಕೊಬಿಟ್ಟನು ಎಂತ ಗ್ರಾಚಾರಕ್ಕೆ ಬಂದ್ಬಿಟ್ನಲ್ಲ. ಅಯ್ಯೋ, ನನ್ನ ಮೊದಲೇ ಸಂದಕೇನಿಯ ಇದ್ದೆ ಅನ್ನಿಸ್ತದೆ. ನಾನು ಅಷ್ಟು ನಿನಗಿಂತ ಸಂದಕೇನೇ ಇದ್ದೆ. ಬೊಡೆತದೆ ನೋಡು, ನಾನು ಬಾಳೆ ಹೆಂಗಾಗೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ನೀನು ಕಟ್ಕೊಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ವಿಷಯ ಎಲ್ಲ ಹೇಳ್ಬಿಟ್ಟು ಸುಮ್ಕೆ ಊರು ಹೊರಟೋಗ್ಬಿಡ್ತೀನಿ ಅಷ್ಟೇನೇನಿಯಾ. ಒಂದೇ ಒಂದು ಬ್ಯಾಳೆ ಕಾಳಿಗೋಸ್ಕರ ಕಿತ್ತಾಡ್ಕೊಂಡಿಗೆ ಊರಿಗೆ ಹೋಯ್ತಿ ಅಂದರೆ ಮಾನ ಮರದಿರ್ತದ. ಗಂಡ್ಸಾಗ್ಬಿಟ್ಟು ಇವ್ನಿಗೆ ಏನಪ್ಪ ಇವ್ನು ಬ್ಯಾಳೆ ಕಾಳು ತಂದು ಕೊಡೋಕ್ಕಾಗಲಿಲ್ವ ಅಂತ ಅಂದ್ಕೊಳಕ್ಕಿಲ್ವಾ? ಆಯ್ತಾಗ ಯಾರ ತಗನ ಸಾಲ ಪಾಲ ಹಾಕ್ಸ್ಕೊಂಡು ಹೆಂಗೊಂದು ಹೋಯ್ತೀನಿ. ನೀನು ಅದೇನೋ ಕ್ಯಾಮೆ ಮಾಡ್ಕೊತೀನೋ ಮಾಡ್ಕ. ಆಮೇಕಿಂದ ನನ್ನ ಕಷ್ಟ ಎಲ್ಲನೂ ಆ ಪೊದ್ದಿಗೂ ಎಲ್ರಿಗೂ ಹೇಳ್ಬಿಟ್ಟು ನನ್ನ ಮಾನ ಮರದಿ ಕಳಿಬೇಡ. ಅವಳು ಇವಾಗ ಓಡ್ಬತ್ತಲ್ಲ, ಇಲ್ಲಿಗೆ ಏನಿಯ ಓಡ್ ಬಂದ್ಬಿಟ್ಟು ನಿನ್ನ ಜೊತೆ ಏನಿಯ ಇರಬೇಕು. ಅವ್ರು ಬಂದರೆ ನಮಗೋಸಿ ಸಹಾಯ ಆಯ್ತದೆ. ಏಯ್ ಹೋಗ್ಲಾ ಕಂಡಿವ್ನಿ, ಸಹಾಯ ಆಯ್ತದಂದ್ರೆ ಸಹಾಯ. ಯಾ ಸಹಾಯನೂ ಬೇಡ ಪಹಾಯನೂ ಬೇಡ ನನಗಂತೂ. ನಿನ್ನ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರಿನೇ ಸಂದಕ್ಕಿರ್ತ ನನಗೆ. ಹೋಗ್ಲಾ ಸುಮ್ಕೆನೆಯಾ. ಓಡೋಗಿ ಮಾತ್ರ ಮದುವೆ ಮಾಡ್ಕೋಬಾರ್ದು ಅಂತ ಇವಾಗ ಸಂದಾಗ ಅರ್ಥ ಆಯ್ತು. ಈ ಪೊದ್ದಿ ಬೇರೆ ಓಡ್ಬತ್ತೀನಿ ಅಂತ ಹೇಳ್ತಾಳೆ. ಈ ಪೊದ್ದಿಗೆ ಯಾವ ಭಾಷೆನಾಗ ಹೇಳ್ಬೇಕು ಏನು ಕಥೆಯೋ ಗೊತ್ತಿಲ್ಲ. ಇರು, ಫೋನ್ ಮಾಡ್ಬಿಟ್ಟು ಏನಾಯ್ತೈತೆ ಅಂತೆಲ್ಲ ಕೇಳಿ ವಿಚಾರಿಸಿ ಹೇಳ್ತೀನಿ. ಲೇ ಪೊದ್ದಿ, ನಿಮ್ಮ ಹುಡ್ಗ ಹೇಳ್ದ ಓಡಾಗಕ್ಕೆ ರೆಡಿ ಆಗಿರ್ಬೇಕಂತೆ. ನಾಳಿಕೆ ಕೆರೆ ತಕ್ಕ ಹೋಗ್ಬಿಟ್ರೆ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾನಂತೆ. ಅದೇನೋ ವಾಪಸ್ಸು ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದ. ಲೇ ಪೊದ್ದಿ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣಮಿ. ಬ್ಯಾಡ ಕಣಮಿ, ಇಲ್ಲೋ ಹೋಗಿವು ಈ ಸವಾಸ ಎಲ್ಲನೂ ಬ್ಯಾಡ ಕಣಮಿ. ಇವಳು ಮಾತ್ರ ಬ್ಯಾಡ ಅಂದ್ರೆ ಮದುವೆ ಮಾಡ್ಕೊಬಿಟ್ಲು. ಇವಾಗ ನೋಡ್ರೆ ನನಗೆ ಹೇಳಕ್ ಬತ್ತಾಳೆ ಬಡ್ಡಿ ಇವಳು. ಯಾಕೆ ನೀನ್ ಮಾತ್ರ ನೀ ಲವ್ ಮ್ಯಾರೇಜ್ ಮಾಡ್ಕೋಬೇಕು, ನಾನು ಮಾಡ್ಕೊಬಾರ್ದ? ನೋಡು, ಅದೇನೋ ಗೊತ್ತಿಲ್ಲ ನನಗೆ. ನೆನೆ ಹೋಗ್ಬಿಟ್ಟು ಫೋನ್ ಇಸ್ಕೊಬಿಟ್ಟು ಬಂದಿದ್ದೀನಲ್ಲ, ನಾನು ರಾತ್ರಿ ಎಲ್ಲ ಮೆಸೇಜ್ ಮಾಡ್ಬಿಟ್ಟು ಮಾತಾಡಿವ್ನಿ. ನಾನು ಮದುವೆ ಅಂತ ಆದ್ರೆ ಅವನ್ನೇನೇ ಆಗೋದು. ನೀನು ಹೆಂಗಾರ ಮಾಡ್ಕ ನೀನು. ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಈಗ ಸಹಾಯವ ಮಾಡು. ನಿನ್ಗೆ ಯಾಕೆ ಅರ್ಥ ಆಯ್ತಿಲ್ಲ? ನಾನು ಸಹಾಯ ನಿನಗೆ ಮಾಡ್ತಿರೋದು ನಿನಗೆ ಬಡ್ಡಿ. ನಿನ್ಗೆ ಯಾಕೆ ಅರ್ಥ ಆಯ್ತಿಲ್ಲ? ಬ್ಯಾಡ ಲೋಗಿವು ಅಂತ ಮಾಡ್ಕೊಂಬಿಟ್ಟು ಬಂದ್ಬಿಟ್ರೆ ಲವ್ ಮಾಡ್ಬೇಕಾದ್ರೆ ಸಂದಾಗಿರ್ತದೆ. ಇಲ್ಲಿ ಸಂಸಾರ ಕಟ್ಕೊಂಡಾಗ ಓಸಿನೂ ಸಂದಾಕಿರಕ್ಕಿಲ್ಲ. ಮನೆನಾಗ ಬ್ಯಾಳೆ ಅಕ್ಕಿ ಎಲ್ಲ ಮುಗ್ದೋಯ್ತಿರ್ತವ, ತಂದು ಹಾಕೊಂಡು ಮಾಡ್ಕೊಂಡು ಜೀವನ ಕಷ್ಟ ಆಯ್ತದ ಕಣ್ಪದಿ. ನನ್ನ ಮಾತು ಕೇಳೆ ಪದಿ, ಬ್ಯಾಡ ಕಣಮ್ಮಿ. ಏಯ್ ಜಯಮ್ಮ, ನಿನ್ನ ಬಾಯಿ ಮುಚ್ಕೊಂಡಿರು. ನಾನು ನಾಳೆ ಓಡೋಗಕ್ಕೆಲ್ಲ ತಯಾರಿ ಮಾಡ್ಕೊಂಡಿವ್ನಿ. ಓಡೋಗೋದೇನಿಯ, ಓಡೋಗಿ ತಾಳಿ ಕಟ್ಕೊಬಿಟ್ಟು ಹೋಗೋದೇನಿಯ. ನೋಡು, ನೀನು ಏನಾರ ಮಾಡ್ಕ. ನಾನು ನಮ್ಮ ಹುಡುಗನ ಜೊತೆ ಮಾತಾಡ್ಬಿಟ್ಟಿವ್ನಿ ಆಗ್ಲೇನಿಯ. ನಮ್ಮ ಹುಡುಗನೂ ಚಿನ್ನ ನೀನು ಬಿಟ್ಟಿರಕ್ಕಿಲ್ಲ, ನಮ್ಮ ಮುತ್ತಿಗೆರೆಲ್ಲ ಸಹಾಯ ಮಾಡ್ತಾವ್ರು ನನಗೆ ಅಂತ ಹೇಳೋರಿ. ಇಡೀ ಮನೆಯೆಲ್ಲನೂ ನಂಗೆ ಸಹಾಯ ಮಾಡೋದೇನೇನಿಯ. ನಮ್ಮ ಅತ್ತೆ ಒಬ್ಳೇನಿಯ ನಂಗೆ ಸಹಾಯ ಮಾಡ್ತಿಲ್ಲ. ನೀನು ಎಲ್ಲರೂ ಅವ್ರ ಮನೆಯಲ್ಲ ನನ್ನ ಪರನೇನಿಯ ಅವರೇ. ನೋಡು, ನೀನು ಏನು ಯೋಚನೆ ಏನಿಯ ಮಾಡಬೇಡ ನೀನು. ನಾನು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬರ್ತೀನಿ, ಸರಿನಾ? ಏನಾರ ಮಾಡ್ಕೊಂಡು ಹಾಳಾಗೋಗಿ ನಿನ್ನಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಆಗೋಗ್ಬಿಟ್ಟೈತೆ. ನನ್ನ ಹಣೆ ಬರಹ ಇಲ್ಲಿ ಕೇಳಿದ್ರೆ ಬಾಯ್ ಬಡ್ಕತ್ಯ. ನಿಂತಾಗ ಏನು ಹೇಳಿಲ್ಲ ಅಷ್ಟೇನಿಯ. ಬ್ಯಾಳೆ ತಗೊಬಿಟ್ಟು ಬಾ ಅಂದರೆ ತರೋಕಿಲ್ಲ ಅಂತಾನೆ, ಕಾಸಿಲ್ಲ ಅಂತಾನೆ. ಕೆಲ್ಸಕ್ಕೆ ಹೋಗಿಲ್ಲ, ಕೆಲಸ ಬಿಟ್ಬಿಡ್ತೀನಿ ಕಣ್ ಜಯಮ್ಮ ಅಂತಾನೆ. ಅಷ್ಟು ಅಲ್ಲ ಅಂತ ಸಾಲದು ಅಂತ ಹೇಳ್ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೇನೇ ಇದು ಬಿಡೋಣ ಜಯಮ್ಮ ಅಂತಾನೆ. ಬ್ಯಾಡ ಕಣ್ಪದಿ, ಓಸಿ ಪ್ರಾಬ್ಲಮ್ ಅಲ್ಲ ಇಲ್ಲಿ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು, ಓಸಿ ಪ್ರಾಬ್ಲಮ್ ಅನ್ಕೊಬಿಟ್ಟ. ನೋಡು, ಮದುವೆ ಮಾಡ್ಕೊಂಡು ಹೋಗಿಲ್ಲ ಬಾಳ್ವೆ ಮಾಡೋದು ಭಾಳ ಕಷ್ಟ ಆಯ್ತದೆ.
ನಮ್ಮ ಹುಡುಗಂಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅವನೇನೇ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಆಮೇಲೆ ನಾನು ಮಾಡಬಾರ್ದಾ? ನೋಡೇ ಈ ಕಾರ್ತಿಕದಾಗ ನನ್ನ ಮದುವೆ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟೈತೆ ನಮ್ಮಮ್ಮ. ಈಗ ನಾನು ನಾಳೆ ಓಡೋಗ್ಲಿಲ್ಲ ಅಂದರೆ ನಮ್ಮ ಅಮ್ಮಂಗೆ ಖರ್ಚಾಯ್ತದೆ. ಎಂಗೇಜ್ಮೆಂಟ್ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಖರ್ಚು ಬೀಳ್ತದೆ ನಮ್ಮ ಅಮ್ಮಂಗೆ. ಯಾಕೆ ಖರ್ಚು ಬಿಡ್ಬೇಕು ಹೇಳಿ ನಮ್ಮ ಅಮ್ಮಂಗೆ? ಹೇಳಿದೀನಿ, ಏನಾರ ಮಾಡ್ಕೊಂಡು ಆಳ ಬಿದ್ದೋಗು ನೀನಂತೂ. ನನಗಂತೂ ಇವನ ಹತ್ರ ಭಾಳ ಕಾಯ್ತಿಲ್ಲ. ವಾಪಸ್ ಬರೋಣಾದ್ರೆ ನಮ್ಮಮ್ಮ ಒಪ್ಕೊಳ್ಳಲ್ಲ. ನನಗೆ ಗೊತ್ತು, ಪರಕೆ ತಕೊಂಡು ನೀವು ಉಳಿಸ್ತದೆ ವಾಪಸ್ ಬಂದ್ಬಿಟ್ರೆ. ಈ ಬೇವರ್ಸಿ ಜೊತೆ ನೀನು ಬಾಳ್ಬೇಕು. ನೀನು ಹುಡುಗನ ಜೊತೆ ಏನಾರ ಮಾಡ್ಕೊಂಡು ಹೋಗು. ನನಗೂ ಕೇಳಿ ಸಾಕಾಗೋಗ್ಬಿಟ್ಟೈತಿ ನಿನ್ನ ಹತ್ರ. ಸರಿ, ಈಗ ಮಾಡೋಗ್ತೀನಿ. ಒಟ್ಟಿಗೆ ಇಟ್ಟಿಲ್ಲ, ಇಲ್ಲಿ ಲವ್ ಮ್ಯಾರೇಜ್ ಆಗ್ಬಿಟ್ಟಿಲ್ಲಿ. ಹೋಗ್ಬೇಕಲ್ಲ ಕ್ಯಾಮೆಗೆ ಮಾಡ್ಗು ಫೋನ. ಈ ಜಯಮ್ಮ ಸಂಸಾರ ಮಾಡೋಕ್ಕಾಗಿಲ್ಲ ಅಂದರೆ ಈ ಪೊದ್ದು ಸಂಸಾರ ಮಾಡೋಕ್ಕಾಗಿಲ್ವಾ? ಈ ಪೊದ್ದು ಎಲ್ಲನೂ ಮಾಡ್ತಾಳೆ. ಏನೇನೋ ಮಾಡ್ತೀನಂತೆ ನಾನು ಅಂಥದ್ರಾಗೆ ಇದು ಮಾಡೋಕ್ಕಾಗಕ್ಕಿಲ್ವಾ? ಸಂಸಾರ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಬಿಡು. ನನಗೆ ಮಾಡೋದು ಗೊತ್ತು, ಸಂಸಾರ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ತಗೊಳ್ಳೋ, ಇದ್ರಾಗ ಒಂದು 10,000 ರೂಪಾಯಿ ಐತೆ ನಿನಗೆ ಅಂತ ನಿನಗೆ ಕೊಡ್ತಾ ಇವ್ನಿ. ನನಗೆ ಗೊತ್ತು ನೀನು ಪಾಪ ಓಡೋಗ್ತಾ ಇದೆಯಲ್ಲ, ಇವಾಗ ನಿನ್ಗೂ ಕಾಸು ಗೀಸು ಎಲ್ಲ ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ತಗ ಮದುವೆಗಿದ್ರೆ ಮಾಡ್ಕೊಳಕ್ಕೆ ಅಂತ. ನನ್ನ ಕಡೆಯಿಂದ ಇದು ಒಂದು ಸಣ್ಣ ಸಹಾಯ. ನಿಮ್ಮ ಅಮ್ಮಂಗೆ ಏನು ಹೇಳಕ್ಕೆ ಹೋಗ್ಬೇಡ. ಅದಕ್ಕೆ ನೀವು ಎಷ್ಟು ಒಳ್ಳೆಯವ್ರು, ಅದಕ್ಕೆ ನೀವು ತುಂಬ ನೆನೆಯ ಒಳ್ಳೆಯವರು ನೀವಂತೂ. ನನ್ನ ಮದುವೆಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಕೊಂಡು ದುಡ್ಡು ಹೊಂದಿಸ್ಕೊಡೋದು ಅದು ಇದು ಅಂತ ಎಷ್ಟೆಲ್ಲ ಮಾಡ್ತಾ ಇದ್ದೀರ ಅದಕ್ಕೆ ನೀವಂತೂ. ಅಯ್ಯೋ ಮೈದು, ನಿನಗೋಸ್ಕರ ಮಾಡಲಿಲ್ಲ ಅಂದರೆ ಬೇರೆ ಯಾರಿಗೋಸ್ಕರ ಮಾಡಲಿ ಕಣ್ ಮೈದು? ನಿನಗೋಸ್ಕರ ಇಷ್ಟು ಮಾಡಿದಂಗೆ ಇರ್ತೀನ ಮೈದು ನಾನು. ಹೇಳು ಮೈದು, ತಗೊಂಡು ನಿಮ್ಮ ಹುಡುಗಿನ ಕರ್ಕೊಂಡು ದೂರ ಹೊಂಟೋಗ್ಬಿಡು, ಸರಿನಾ? ನನ್ನ ಮೇಲೆ ಮಾತ್ರ ಅತ್ತೆ ಕೇಳಿದ್ರೆ ಹೇಳಕ್ಕೆ ಹೋಗ್ಬಾರ್ದು. ಎಂಥ ಪರಿಸ್ಥಿತಿ ಬಂದ್ರು ನಿಮ್ಮ ಹುಡುಗಿ ಜೊತೆ ಸಂತಕ್ಕಿರೋ ದೂರ ಎಲ್ಲಾದ್ರೂ ಹೋಗ್ಬಿಟ್ಟು ಸರಿನಾ? ಸರಿ ಅದಕ್ಕೆ ನಾನು ಎಲ್ಲ ಪ್ಲಾನ್ ಮಾಡ್ಬಿಟ್ಟಿವ್ನಿ. ಏನಿದ್ರು ಓಡೋಗೋದೊಂದೇ ನೀಯ ಬಾಕಿ ಇನ್ನ. ಆದಷ್ಟು ಬೇಗನೆ ನೀಯ ಓಡೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿವ್ನಿ. ನಮ್ಮ ಹುಡುಗಿ ಹತ್ರ ಎಲ್ಲ ಮಾತಾಡಿವ್ನಿ. ಅವಳೇ ನಾಳಿಕೆ ಬರೋಕ್ಕೆ ಸಿದ್ಧಾಗೋಗ್ಬಿಟ್ಟವಳೆ. ಈಗ ಹೋಗೋದು ಒಂದೇ ನೀಯ ಬಾಕಿ. ಆಯ್ತು ಮೈದು, ಆರಾಮಾಗಿ ಹೋಗುವಂತೆ. ಕಾಸ ತಗೊಂಡು ಆರಾಮಾಗಿ ಹೋಗು. ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತೀನಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ? ನೋಡು, ನಿಮ್ಮ ಅಣ್ಣಗಳಿಗೂ ವಿಷಯ ಗೊತ್ತಾಗಬಾರ್ದು, ಸರಿನಾ? ನಾಳೆ ಸುಮ್ಮನೆ ಕಷ್ಟ ಆಯ್ತದೆ, ನನ್ನ ಕೆಟ್ಟ ತಿಳ್ಕೊತಾರೆ. ನಾನಿನ್ನ ಪ್ರೀತಿ ಅದಕ್ಕೆ ಅಲ್ವಾ ನಿಂಗೆ ಇಷ್ಟು ಸಹಾಯ ಮಾಡ್ತಿದ್ರೆ ಹೆಂಗೆ? ಸರಿ ನೀನು ಹೋಗು ಪಾಪ. ನೀನು ಎಲ್ಲ ಹೊಂದಿಸ್ಕೋಬೇಕಲ್ಲ ಓಡೋಗೋಕ್ಕೆಲ್ಲ. ನನ್ನ ಕೈಲಾಗಿ ಎಷ್ಟು ಸಹಾಯ ಆಯ್ತದ ಅಷ್ಟು ಸಹಾಯವ ನಾನು ಮಾಡೀವ್ನಿ. ನೀನು ಪಾಡೋ, ನೀನು ಸಂದಕ್ಕಿರಪ್ಪ ಎಲ್ಲಿದ್ರು ವಾಪಸ್ಸೇ ಬರ್ಬೇಡ ಕಣೋ. ನಿಮ್ಮ ಹುಡುಗಿ ಜೊತೆ ನೀನು ಸಂದಕ್ಕಿದ್ರೆ ನೀ ಸಾಕು ನನಗೆ. ಸರಿ ಅದಕ್ಕೆ ಆಯಿತು. ಏಯ್, ಇದೇನು ಮಾಡ್ತಾ ಇದೀಯಾ? ಅವನು ಕಾಸು ಗೀಸು ಎಲ್ಲ ಕೊಟ್ಬಿಟ್ಟು ಒಳ್ಳೆಯವಳಾಗಬೇಕು ಅಂತ ಮಾಡ್ತಾ ಇದೀಯಾ? ಅದೇ ನನ್ನ ಕಾಸು ಅಂತ ಅನ್ಕೊಂಡ್ಬಿಟ್ಟೇನೆ. ಅದು ನನ್ನ ಕಾಸಲ್ಲ, ಅದು ಅವ್ರ ಅಮ್ಮನ ಕಾಸೇನೆಯ. ಬೀರುನಾಗಿದ್ದನ್ನ ಎತ್ಕೊಂಡ್ಬಿಟ್ಟು ಬಂದು ಒಳ್ಳೆಯವಳಾಗಣ ಅಂತ ಹೇಳ್ಬಿಟ್ಟು ನಾನೇ ಕೊಡ್ತಾ ಇವನಿ. ಏನು, ನೀನೇ ಅತ್ತೆ ದುಡ್ಡು ಕತ್ಕೊಬಿಟ್ಟು ಬಂದ? ನಿನ್ಗೇನೆ ಬಂದಿತ್ತು ದೊಡ್ಡರೋಗ ಅತ್ತೆ ದುಡ್ಡು ಕತ್ಕೊಬಿಟ್ಟು ಬರ ಅಂತದು? ನಿನಗಿನ್ನ ವಿಷಯ ಗೊತ್ತಿಲ್ಲ. ಇವು ನೋಡೋಗ್ಬೇಕು. ಅತ್ತೆಗೆ ನನ್ನ ಗಂಡನ ಮೇಲೆ ಪಿರುತಿ ಬರಬೇಕು. ಅವಾಗೆ ತಾನೇ ನೀನು ಎಲ್ಲ ಚೆನ್ನಾಗಿರಕ್ಕೆ ಸಾಧ್ಯ. ಲೈ, ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಈಗ ಇವನೇ ಕಳ್ಳ ಅಂತ ಅನ್ಕೊಳಕ್ಕಿಲ್ವಾ? ನಾನು ಕದ್ದಿದ್ದೀನಿ ಅಂತ ಅದು ಹೆಂಗೆ ಗೊತ್ತಾಯ್ತದೆ? ಕದ್ದಿರೋದೆಲ್ಲನೂ ಏನೂ ಗೊತ್ತಾಗಕ್ಕಿಲ್ಲ. ನೋಡ್ತಾ ಇರು ನಾನು ಹೆಂಗೆ ಮಾಡ್ತೀನಿ ಅಂತ. ಏನು, ನೀನು ಬಲೆ ಖತರ್ನಾಕು ಅಂದರೆ ಮೈದು ಮೇಲೆ ಎತ್ತಾಕಬೇಕು ಅಂತನಾ? ಇಷ್ಟು ದಿನ ಅಯ್ಯೋ ನನ್ನ ಚಿಕ್ಕ ಮಗ ಹಂಗೆ, ಅಯ್ಯೋ ನನ್ನ ಚಿಕ್ಕ ಮಗ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿತ್ತಲ್ಲ ನಮ್ಮತ್ತೆ. ಇವಾಗ ಏನಂತ ಬಿಲ್ಡಪ್ ಕೊಡ್ತದೆ ಯೋಚನೆ ಮಾಡು. ಏನಾದರೂ ಇದ್ರೆ ತಾನೇ ಬಿಲ್ಡಪ್ ಕೊಡೋಕ್ಕೆ? ಅಲ್ಲೇನೂ ಇಲ್ಲ ಬಿಲ್ಡಪ್ ಕೊಡೋಕ್ಕೆ. ಓಡೋಗಿರೋ ಮಗು ನೆನೆಸ್ಕೊಂಡು ಅಳ್ತಾಳ? ಇಲ್ಲ ನನ್ನ ಗಂಡ ನಿನ್ನ ಗಂಡ ಎಷ್ಟೋ ವಾಸಿ ಅಂತೇಳಿ ನಮಗೆ ಸಪೋರ್ಟ್ ಮಾಡಿಬಿಟ್ಟು ಸಹಾಯ ಮಾಡ್ತಾಳೆ. ಯೋಚನೆ ಮಾಡು. ನನ್ನ ಗಂಡಗೂ ಸಹಾಯ ಮಾಡ್ತಾಳೆ. ನನ್ನ ಗಂಡನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ಅತ್ತೆ ₹1 ಕೊಡ್ತಾ ಇರಲಿಲ್ಲ. ಮೈದು ಮದುವೆ ಅಂತ ಹೇಳ್ಬಿಟ್ಟು ಹೇಳಿ ಅಲ್ವಾ? ಈಗ ಮೈದುನೇ ನೀ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಹೆಂಗೆ ಎಲ್ಲ ನಮಗೆ ನೀ ಕೊಡ್ತಾಳೆ. ಹಂಗೆ ನಮ್ಮ ಅತ್ತೆಗೆ ಚೆನ್ನಾಗಿ ಉರಿಸ್ಬೇಕು. ಚೆನ್ನಾಗಿ ಉರಿಸಿದ್ರೆ ತಾನೇ ನಮಗೂ ಕಾಸು ಸಿಗೋದು. ಹೌದೌದು, ಏನು ಹೇಳು. ನೀನು ಭಾಳ ಇಂಟೆಲಿಜೆಂಟ್ ಇದೆಯಾ. ನನಗಂತೂ ನಿನ್ನ ಐಡಿಯಾ ತುಂಬ ಇಷ್ಟ ಆಯಿತು. ಬಾ, ನಮಗೂ ಏನೂ ಗೊತ್ತಿಲ್ಲ, ನನಗೆ ಸೈಲೆಂಟಾಗಿರೋಣ. ಮೈದು ಯಾವಾಗ ಓಡಾಯ್ತಾನಂತೆ? ನಾಳೆ ನಾಡಿದ್ರೆ ಓಡೋಗ್ಬೋದು ಅಂತ ಅನ್ನಿಸ್ತದೆ. ಓಡೋದ್ಮೇಲೆ ನಮ್ಮ ನಾಟಕವ ಶುರು ಮಾಡೋಣ ನಡಿ ಇವಾಗ. ಬಾ.